ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಒಮಾನ್ ದೇಶದ ಕ್ಯಾಪಿಟಲ್ ಆಗಿರುವ ಮಸ್ಕತ್ ನ ಫೆಸ್ಟಿವಲ್ ಇದೆ, ಇವತ್ತಿಂದ ಸ್ಟಾರ್ಟ್. ಸೊ ಮಸ್ಕತ್ ಫೆಸ್ಟಿವಲ್ ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ಗೈಸ್, ನಾನು ಮತ್ತೆ ನನ್ನ ಫ್ರೆಂಡ್ ಇವಾಗ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ, ರೂಮಿಂದ ಹೊರಟಿದ್ದೀವಿ. ವಿಡಿಯೋನ ಎಂಡ್ ತನಕ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ಟ್ಯಾಕ್ಸಿ ಹಿಡ್ಕೊಂಡು ಹೋಗ್ತಾ ಇದೀವಿ ಕುರುಮ್ ಪಾರ್ಕ್ ಹತ್ರ. ಮಸ್ಕತ್ ಫೆಸ್ಟಿವಲ್ ಏನು ಅಷ್ಟೊಂದು ದೂರ ಇಲ್ಲ, ಹತ್ರದಲ್ಲೇ ಇರೋದು. ಒಂದು 300 ಪೈಸೆ ಕೊಟ್ಟು ಹೋದ್ರೆ ಅಲ್ಲಿ ಸಿಗ್ನಲ್ ಹತ್ರ ಇಳಿಸ್ಬಿಡ್ತಾರೆ. ಅಲ್ಲಿಂದ 100 to 150 ಮೀಟರ್ ಇದೆ ಅಷ್ಟೇ. ಗೈಸ್, ಫೈನಲಿ ಇಲ್ಲಿ ರೀಚ್ ಆಗಿದ್ದೀವಿ ಮತ್ತು ಅಲ್ಲಿ ತನಕ ನಡಿಬೇಕು. ಬನ್ನಿ ತೋರ್ಸ ನೋಡಿ. ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ. ಇದು ಮಸ್ಕತ್ ಫೆಸ್ಟಿವಲ್, ಇದು ಎಂಟ್ರನ್ಸ್. ಇದಕ್ಕೆ ಮಸ್ಕತ್ ನೈಟ್ ಅಂತಾನೂ ಕರೀತಾರೆ ಗೈಸ್. ಮತ್ತೆ ಯಾವ ಉದ್ದೇಶಕ್ಕೆ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಆಯ್ತಾ? ಗೈಸ್, ನಮ್ಮ ಹತ್ರ ಕಾರ್ಡ್ ಇಲ್ಲಾಗಿತ್ತು, ATM ಕಾರ್ಡ್ಸ್. ಸೊ ನಾವು ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ನನ್ನ ಫ್ರೆಂಡು ಮತ್ತು ನಾನು ಇಬ್ಬರು ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಕ್ಯಾಶ್ ಕೊಟ್ಟು ನಾವು ಕೌಂಟ್ರಲ್ಲಿ ಹೋಗಿ ಟಿಕೆಟ್ ಮಾಡ್ಕೊಂಡು ಬಂದ್ವಿ. ಫೈನಲಿ ಒಳಗಡೆ ಬಂದಿದ್ದೀವಿ. ಗೈಸ್, ಮಸ್ಕತ್ ಫೆಸ್ಟಿವಲ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಕೇಳಿ. ಮಸ್ಕತ್ ಫೆಸ್ಟಿವಲ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದೆ 1998 ಅಲ್ಲಿ. ಆರ್ಗನೈಸ್ ಮಾಡಿದ್ದು ಮಸ್ಕತ್ನ ಮುನ್ಸಿಪಾಲಿಟಿಯವರು. ಇವ್ರು ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿನ ಕಲ್ಚರ್ ಮತ್ತೆ ಟ್ರೆಡಿಷನ್ ತೋರಿಸ್ಲಿಕ್ಕೆ. ಆವಾಗ ಅಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ ಕಂಟ್ರಿ. ಅವ್ರು ಡೆವಲಪ್ ಮಾಡ್ಲಿಕ್ಕೆ ಸ್ವಲ್ಪ ಬಂದಿರೋ ಟೂರಿಸ್ಟ್ ಗಳಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ. ಹಾಗೆ ಮಸ್ಕತ್ ನಲ್ಲಿ ಬೇರೆ ಬೇರೆ ದೇಶದಿಂದ ಕೆಲ್ಸಕ್ಕೆ ಬಂದಿರ್ತಾರಲ್ವಾ, ಪಾಪ ಅವರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ, ಮತ್ತೆ ಎಲ್ಲಾ ದೇಶದ ಶೋಕೇಸ್ ಮತ್ತೆ ಆರ್ಟ್ಸ್ ಫುಡ್ಸ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ಈ ಫೆಸ್ಟಿವಲ್ ನ ಸ್ಟಾರ್ಟ್ ಮಾಡಿದ್ದು. ನೋಡಿ ಗೈಸ್, ಸಿಂಪಲ್ ಆಗಿ ಸ್ವೀಟ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಇವಾಗ ಒಳಗಡೆ ತೋರಿಸ್ತೀನಿ, ಬನ್ನಿ ನೋಡಿ, ಎಂಜಾಯ್ ಮಾಡಿ. ಇಂಡಿಯಾದಲ್ಲಿ ಕೂತು ಮಸ್ಕತ್ ಫೆಸ್ಟಿವಲ್ ತೋರಿಸಿದಕ್ಕೆ ಒಂದು ಲೈಕ್ ಆದ್ರೂ ಕೊಡಿ, ಮರಿಬೇಡಿ, ಆಯ್ತಾ? ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಕೊಡಿ ಲಾಸ್ಟಿಗೆ, ಓಕೆನಾ? ನಾನು ನೋಡಿದ್ದನ್ನು ನೀವು ನೋಡ್ಲಿ ಅಂತ ನಂದೊಂದು ಸಣ್ಣ ಪ್ರಯತ್ನ. ನೀವು ಸಪೋರ್ಟ್ ಹೀಗೆ ಮಾಡ್ತಾ ಇದ್ರೆ ನಾನು ಮತ್ತೆ ಬೆಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಬನ್ನಿ ನಿಮ್ಗೆ ತೋರಿಸೋಣ, ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲೇ ನಾನು ಬಂದಾಗ ಇಲ್ಲೊಂದು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ರು, ಮೆರವಣಿಗೆ ನಡೀತಾ ಇತ್ತು, ನೋಡ್ತಾ ಇರ್ಬೋದು ನೀವು. ನಾನು ಮಾಡಿದ್ದನ್ನು ನಿಮ್ಗೆ ತೋರಿಸ್ಲಿಕ್ಕೆ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ಇಂಚಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ, ಆಯ್ತಾ? ಗೈಸ್, ಇದು ಅಮೇರಿಕನ್ ದೇಶದ ಸ್ಟಾಲ್ ನೋಡಿ. ಇಲ್ಲಿ ಡ್ಯಾನ್ಸ್ ಕೂಡ ನಡೆಯುತ್ತೆ, ಇವತ್ತು ನಡೀತಾ ಇಲ್ಲ. ಇದು ಇಟಾಲಿಯನ್ ಸ್ಟಾಲ್, ಫುಡ್ ಸಿಗುತ್ತೆ, ಸ್ನ್ಯಾಕ್ಸ್, ಟೀ, ಅವ್ರ ಕಲ್ಚರಲ್ಲಿ ಏನಿರುತ್ತೆ ಸಿಗುತ್ತೆ. ಇದು ಥೈಲ್ಯಾಂಡಿಂದು. ಲೈನ್ ಆಗಿ ಎಲ್ಲ ದೇಶದ ಸ್ಟಾಲ್ ಹಾಕಿಟ್ಟಿದ್ದಾರೆ. ಇಲ್ಲಿ ಚೈನೀಸ್ ಅವ್ರದ್ದು ನೂಡಲ್ಸು, ವೆರೈಟೀಸ್ ಎಲ್ಲ ಸಿಗತ್ತೆ. ಇಲ್ಲಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಚೈನೀಸ್ ಅವರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೈಸ್, ನನಗಂತೂ ಒಂಚೂರು ಅರ್ಥ ಇಲ್ಲ ಏನು ಸಾಂಗ್ ಅಂತ. ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇರ್ಲಿ ಬಿಡಿ ಗೈಸ್, ಸುಮ್ಮನೆ ಹೇಳಿದ್ದು. ಅವ್ರದ್ದೊಂದು ಕಲ್ಚರ್ ಅದು, ಸೊ ಅವ್ರಿಗೆ ಟ್ರೆಡಿಷನ್ ಅವ್ರಿಗೆ ತೋರಿಸ್ತಾ ಇದ್ದಾರೆ ಅಷ್ಟೇ. ನೋಡಿ ಗೈಸ್, ಇದು ನಮ್ಮ ಇಂಡಿಯನ್ ಸ್ಟಾಲ್. ಇಲ್ಲಿ ಗೆಸ್ ಮಾಡಿ ಏನು ಸಿಗ್ಬೋದು ಅಂತ. ಇಲ್ಲಿ ಸಿಗೋದು ಒಂದು ಇದು ವಡಾಪಾವು ಮತ್ತು ಟೀ, ಸಮೋಸ ಇದೇ ಸಿಗ್ಬೋದು. ಏನು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ.
ನಮ್ಮ ಸೈಡ್ ಇಂಡಿಯಾ ಸೈಡ್ ಸ್ನ್ಯಾಕ್ಸ್ ಅಂದರೆ ಅದೇ ಫೇಮಸ್ಸು. ನೋಡಿ ಗೈಸ್, ಇದು ಮೆಕ್ಸಿಕನ್ ಸ್ಟಾಲು. ಇಲ್ಲಿ ಕೂಡ ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಈ ಸ್ಟಾಲಲ್ಲಿ. ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮೆಕ್ಸಿಕೋ ಟ್ರೆಡಿಷನ್ ನಡೀತಾ ಇದೆ. ನೋಡಿ ಗೈಸ್, ಇದು ಓಮನ್ ಸ್ಟಾಲು. ಇಲ್ಲಿ ಗ್ರಿಲ್ಡ್ ಐಟಮು ಮತ್ತು ಕವಾ ಆ ಥರನೇ ಫುಡ್ ಸಿಗುತ್ತೆ. ನೋಡಿ ಗೈಸ್, ನನ್ನ ಫ್ರೆಂಡ್ ಪಾಪ ಸ್ಟಾಲ್ ಹತ್ರ ಹೋಗ್ತಾ ನೋಡ್ತಾನೆ, ಹೊಟ್ಟೆ ಹಸುವಾಗಿದೆ ಪಾಪ ಫ್ರೆಂಡಿಗೆ. ಹೋಗಿ ಹೋಗಿ ರೇಟ್ ಕೇಳ್ತಾನೆ ಬರ್ತಾನೆ ಕಾಸ್ಟ್ಲಿ ಅಂತ. ಬನ್ನಿ ಗೈಸ್, ನಿಮಗೆ ಡ್ರೋನ್ ಶೋ ನಡೀತಾ ಇದೆ, ಅದನ್ನು ತೋರಿಸ್ತೀನಿ. ನಡೀರಿ ಬನ್ನಿ. ನೋಡಿ, ಡ್ರೋನ್ ಶೋ ಸ್ಟಾರ್ಟ್ ಆಗಿದ್ದಷ್ಟೇ. ಎಲ್ಲ ಹೇಗೆ ಕಾಣುತ್ತೆ ನೋಡೋಣ. ನೋಡಿ ಗೈಸ್, ನನಗಂತೂ ಇದೊಂದು ಸಖತ್ ಅಂದರೆ ಸಖತ್ತಾಗಿ ಬಂದಿದೆ. ಇದರಲ್ಲಿ ನನಗೆ ಇಷ್ಟ ಆಗಿತ್ತು ಇದು ಒಂದೇ. ಆದರೆ ಏನು ರೈಟಿಂಗ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಕೂಡ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಮಸ್ಕತ್ ನೈಟ್ ಅಂತ ಡ್ರೋನ್ ಶೋ ಅಲ್ಲಿ ತೋರಿಸ್ತಾರೆ. ಸಖತ್ ಕಾಣಿಸ್ತಾ ಇದೆ. 15 minutes later. ನೋಡಿ ಗೈಸ್, ಇದು ವಾಟರ್ ಲೈಟ್ ಶೋ. ಸಖತ್ ಅಂದರೆ ಸಖತ್ತಾಗಿದೆ. ಎಂಡ್ ತನಕ ನೋಡಿ, ಕ್ಲಿಯರ್ ಆಗಿ ಜೂಮ್ ಹಾಕಿ ನೋಡಿ ಏನು ಕಾಣಿಸುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನೆಲ್ಲ ಕಾಣಿಸ್ತು ನಿಮ್ಗೆ, ಏನೆಲ್ಲ ನೋಡಿದ್ರಿ ಅಂತ, ಮತ್ತು ಹೇಗಿದೆ ಅಂತ. ಮಸ್ಕತ್ ನೈಟ್. ನೋಡಿ ಗೈಸ್, ಲಾಸ್ಟ್ ಇಯರ್ಗಿಂತ ಈ ಸಲ ಸಖತ್ ಅಂದರೆ ಸಖತ್ ಕ್ರೇಜಿಯಾಗಿ ಮಾಡಿದ್ದಾರೆ ಈ ಸಲ ಮಸ್ಕತ್ ನೈಟ್ನ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಗಿದೆ. ಲಾಸ್ಟ್ ಇಯರ್ ಅಷ್ಟೊಂದು ಕ್ರೇಜಿಯಾಗಿ ಇರಲಿಲ್ಲ. ಫ್ಲವರಲ್ಲೇ ತುಂಬ ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಇದು ಮಾಡಿದರು. ಆದರೆ ಈ ಸಲ ಅಂತೂ ಟಾಪ್ ಕ್ಲಾಸಲ್ಲಿ ಕ್ರೇಜಿಯಾಗಿ ಮಾಡಿದ್ದಾರೆ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾವ ಸೀನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಮರೀದೆ. ನಿಮಗೋಸ್ಕರ ಒಂದು ಸೆಕೆಂಡು ಕೂಡ ಸ್ಕಿಪ್ ಮಾಡದೆ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಕೂಡ ನೋಡಲಿ ಅಂತ. ಇಷ್ಟ ಆದರೆ ಲೈಕ್ ಮಾಡಿ.
ಈ ಶೋ ಮುಗಿದ ಮೇಲೆ ನಿಮಗೆ ಮತ್ತೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ನೋಡಿ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. 15 minutes later. ಗೈಸ್, ಇದು ಮಸ್ಕತ್ ನೈಟ್ ಒಳಗಡೆ ಇರೋ ಗ್ಲೋಬಲ್ ವಿಲೇಜ್. ನಾವು ಇವಾಗ ಬಂದಿರೋದು ಗ್ಲೋಬಲ್ ವಿಲೇಜ್. ಇಲ್ಲಿ ಎಲ್ಲ ಕಂಟ್ರೀಸ್ ಸ್ಟಾಲ್ಸು ಎಲ್ಲ ಇದೆ, ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿ. ಎಂಟ್ರಿ ಮಾಡಿದ್ದೆ ನಾನು ಬಂದಿರೋದು ನಮ್ಮ ಇಂಡಿಯಾಕ್ಕೆ. ನಮ್ಮ ದೇಶ ನಮ್ಮ ಹೆಮ್ಮೆ ಅಲ್ವಾ. ತೋರಿಸ್ತೀನಿ ಬನ್ನಿ ಒಳಗಡೆ. ನೋಡಿ ಗೈಸ್, ಇಂಡಿಯಾದೊಳಗಡೆ ಬಂದರೆ ಮೊದಲು ನಾನು ನೋಡಿದ್ದು ಗೋಲ್ಗಪ್ಪ ಪಾನಿಪುರಿ ಸ್ಟಾಲ್, ಮತ್ತೆ ಪಂಜಾಬಿ ಡ್ರೆಸ್ ಎಲ್ಲ ಸಿಗತ್ತೆ ಅದೊಂದು ಸ್ಟಾಲ್ ಇದೆ ಒಂದು ಚಿಕ್ಕದು. ಹಾಗೆ ಸಮೋಸ ಬಜ್ಜಿ ಎಲ್ಲ ಮಾಡಿದ್ದಾರೆ. ಎರಡನೇದಾಗಿ ಇರಾನ್ ದೇಶಕ್ಕೆ ಹೋಗಿ ಬರೋಣ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಳಗಡೆ. ಅಷ್ಟೊಂದು ಕ್ರೌಡ್ ಇಲ್ಲ ಒಳಗಡೆ, ಫಸ್ಟ್ ಡೇ ಅಲ್ವಾ ಅದಕ್ಕೆ. ಸೊ ಇದು ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ಮಾಡಿಟ್ಟಿದ್ದಾರೆ, ಪ್ಯಾಕಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ ಇರಾನಲ್ಲಿ. ಹೆಣ್ಮಕ್ಳದ್ದೇ ಜಾಸ್ತಿ ಇಲ್ಲಿ ಸಿಗೋದು, ಬಟ್ಟೆ ರಿಂಗ್ಸ್ ಎಲ್ಲ ನೋಡಿ. ಎಲ್ಲ ಸೇಲ್ಸ್ ಮ್ಯಾನ್ ಹೇಗೆ ಹಾಕಿದ್ದಾರೆ ಇರಾನಿ ದೇಶದವ್ರದ್ದು. ಒಳ್ಳೆ ಒಳ್ಳೆ ಸ್ಟಾಲ್ ಹಾಕಿದ್ದಾರೆ ಇರಾನ್ ದೇಶದಲ್ಲಿ. ಇದು ಮೂರನೇ ದೇಶ ನಮ್ದು ಹೋಗೋದು ಒಳಗಡೆ, ನೇಪಾಲ್ ನೋಡಿ, ಯಾರೋ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮೋಮೋಸ್ ಮಾತ್ರ ಸಖತ್ ಅಂದ್ರೆ ಸಖತ್ತಾಗಿ ಸಿಗುತ್ತೆ. ಮೋಮೋಸ್, ನೇಪಾಲಿ ಮೋಮೋಸ್ ಅಂದ್ರೆ ತಿನ್ಬೇಕು. ನನಗೆ ಸಖತ್ ಅಂದ್ರೆ ಸಖತ್ ಇಷ್ಟ ನನಗೆ. ಆದರೆ ನೇಪಾಳಲ್ಲಿ ಬಂದರೆ ಒಳಗಡೆ ಅಷ್ಟೊಂದು ಸ್ಟಾಲ್ ಇಲ್ಲ ಆಗಿತ್ತು, ಒಂದು 3-4 ಸ್ಟಾಲ್ ಅಷ್ಟೇ ಇದ್ದಿದ್ದು. ಈ ದೇಶ ಒಮನ್ ದೇಶದ ಪಕ್ಕದಲ್ಲಿರುವ ಯಮನ್ ದೇಶ. ಬನ್ನಿ ಹೋಗೋಣ, ಇದ್ರ ಒಳಗಡೆ ಹೋಗಿ ಬರೋಣ. ನೋಡಿ ಕಂಜರ್, ಇಲ್ಲಿನ ಟ್ರೆಡಿಷನ್, ಯಮನ್ ದೇಶದ ಟ್ರೆಡಿಷನ್ಸ್. ತುಂಬ ಜನ ಇದ್ದಾರೆ ಒಳಗಡೆ ನೋಡಿ. ಸ್ಕಾರ್ಫ್ಸ್, ಇಲ್ಲಿ ಏನು ಬಕ್ಕೂರ್ ಐಟಮ್ಸ್, ಬ್ರದರ್ ಸಿಲ್ವರ್ಸ್ ಶಾಪ್ಸ್ ಎಲ್ಲ ಇದೆ. ಬ್ರದರ್ ಆಫ್ ಸಿಲ್ವರ್ ಅಂತ ಶಾಪ್ಸ್ ಇದೆ ನೋಡಿ. ಸಿಲ್ವರ್ ಐಟಮ್ಸ್ ಎಲ್ಲ ಇದೆ. ದೊಡ್ಡ ಶಾಪ್ನೂ ಹಾಕಿದ್ದಾರೆ. ಲೇಡೀಸ್ ಡ್ರೆಸ್ಸು, ಅಲ್ಲಿನ ಕಲ್ಚರ್ ಅಂತೂ ನೋಡಿ ಗೈಸ್. ಇದು ಜಾರ್ದನ್ ಗೈಸ್. ಇಲ್ಲಿ ಹೇಗಿದೆ ಕಲ್ಚರಲ್ ಮತ್ತು ಟ್ರೆಡಿಷನ್ಸ್ ಹೇಗಿದೆ ತೋರಿಸ್ತೀನಿ, ಒಳಗಡೆ ಬನ್ನಿ ನೋಡಿ. ಫುಡ್ಸು, ಇಲ್ಲಿನ ಸ್ಟೈಲು, ಕಲ್ಚರಲ್ ಬಗ್ಗೆ ಎಲ್ಲ ಹಾಕಿಟ್ಟಿದ್ದಾರೆ. ಐಸ್ ವೇವ್ಸು, ಜಾರ್ದನ್ ಸೋಷಿಯಲ್ ಕ್ಲಬ್ ಅಂತ ಒಂದು ಶಾಪ್ ಇದೆ, ಸ್ಟಾಲ್ ಇದೆ ನೋಡಿ. ಇದು 5ನೇ ದೇಶ, ಈಜಿಪ್ಟ್. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೇಗಿದೆ. ಇದು 6ನೇ ದೇಶ, ಸಿರಿಯಾ. ಇದು ಮಾತ್ರ ಸಖತ್ ಅಂದರೆ ಸಖತ್ತಾಗಿದೆ ಗೈಸ್. ಇದು ಒಳಗೆ ಹೋದರೆ ಪರ್ಫ್ಯೂಮ್ಸ್ ಅಂದರೆ ಪರ್ಫ್ಯೂಮ್ಸ್ ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಇದೆ, ನೋಡಿದ್ದೀವಿ ನಾವು. ಸಖತ್ ಅಂತ ಒಳ್ಳೆ ಸ್ಟಾಲ್ ಹಾಕಿದ್ದಾರೆ ಒಳಗಡೆ ಎಲ್ಲ. ಒಳ್ಳೆ ಮಸಾಲ ಐಟಮ್ಸ್ ಎಲ್ಲ ಒಳ್ಳೊಳ್ಳೆ ಇದೆ ಶಾಪ್ಸಲ್ಲಿ. ಯಾವ ದೇಶಕ್ಕೆ ಹೋಗ್ಬೇಕು ಆ ದೇಶಕ್ಕೆ ಹೋಗಿ ಬರ್ಬೋದು ನೋಡಿ. ಅಲ್ಜೇರಿಯಾ, ಈ ಗ್ಲೋಬಲ್ ವಿಲೇಜ್ ಒಳಗಡೆ ಬಂದರೆ ಜಾತ್ರೆ ಪೇಟೆಯಲ್ಲಿ ಊರಲ್ಲಿ ಬಂದಂಗೆ ಆಗ್ತಾ ಇದೆ ನನಗೆ, ನಿಜ ಆ ಥರ ಫೀಲ್ ಆಗ್ತಾ ಇದೆ ಗೈಸ್. ಗೈಸ್
ಎಂಟನೇ ದೇಶ ಶ್ರೀಲಂಕಾ. ಶ್ರೀಲಂಕಾ ದೇಶದ ಒಳಗಡೆ ಬಂದರೆ ಸಖತ್ ಅಂದ್ರೆ ಸಖತ್ ಖುಷಿ ಆಯಿತು. ಯಾಕಂದರೆ ಅಲ್ಲಿನ ಟ್ರೆಡಿಷನ್ಸು, ಅಲ್ಲಿನ ಶಾಪ್ಸಲ್ಲಿ ಸಿಗುವ ಐಟಮ್ಸ್ ಎಲ್ಲ ಹೇಗೆ ರೆಡಿ ಮಾಡಿ ಸ್ಟಾಲಲ್ಲಿ ಇಟ್ಟಿದ್ದಾರೆ ನೋಡಿ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಶ್ರೀಲಂಕಾದಲ್ಲಿ ಈ ಥರನೂ ಸ್ಟಾಲ್ ರೆಡಿ ಮಾಡ್ತಾರೆ, ಈ ಥರನೂ ಇಡ್ತಾರೆ ಅಂತ. ನೋಡಿ, ಇದು ಶ್ರೀಲಂಕಾದ ಗ್ರೋಸರಿ ಶಾಪ್. ಸಣ್ಣದಾಗಿ ಎಷ್ಟು ಕ್ಲೀನಾಗಿ ಮಾಡಿಟ್ಟಿದ್ದಾರೆ. ಸಖತ್ ಅಂದ್ರೆ ಸಖತ್ ಇಷ್ಟ ಆಗ್ತಾ ಇದೆ ಶ್ರೀಲಂಕಾದ ಒಳಗಡೆ ಬಂದಿದ್ದಕ್ಕೆ. ನಮ್ಮ ಇಂಡಿಯಾ ಕೂಡ ಈ ಥರ ಮಾಡಿಲ್ಲ. ಇಂಡಿಯಾದವರು ಹ್ಯಾಂಡ್ ಪ್ರಿಂಟೆಡ್ ಡ್ರೆಸ್ಸಸ್ ಕೂಡ ಸಿಗ್ತಾ ಇದೆ. ಜ್ಯುವೆಲರಿ ಶಾಪ್ಸ್ ಕೂಡ ಇದೆ ನೋಡಿ. ಶಶಿಕಾ ನೋಡಿ ಗೈಸ್. 9ನೇ ರಾಷ್ಟ್ರ ಪಾಕಿಸ್ತಾನ, ನಮ್ಮ ಭಾರತ ದೇಶ ಶತ್ರು ರಾಷ್ಟ್ರ. ಬನ್ನಿ ಒಳಗಡೆ ನೋಡಿ ಹೇಗಿದೆ ಅಂತ. ಪಾಕಿಸ್ತಾನದಲ್ಲೂ ಪಾನಿಪುರಿ ಮಾರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದು ನೋಡ್ತಾ ಇರೋದು ಇವತ್ತೇ. ನೋಡಿ, ಜಿಲೇಬಿ ಕೂಡ ಮಾರ್ತಾರೆ ಪಾನಿಪುರಿ ಶಾಪಲ್ಲಿ. ಅಲ್ಲಿನ ಡ್ರೆಸ್ ನೋಡಿ, ಟ್ರೆಡಿಷನ್ಸು. ಗೈಸ್, ಲಾಸ್ಟಾಗಿ ನಾವು ಹೋಗೋಣ ಫಿಲಿಪೀನ್ಸ್ ದೇಶಕ್ಕೆ. ಬನ್ನಿ ಒಳಗಡೆ. ಗುಡ್ ಈವ್ನಿಂಗ್. ಈ ಫಿಲಿಪೀನ್ ದೇಶಕ್ಕೆ ಬಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ ನೋಡಿ. ಫಿಲಿಪೀನ್ಸ್ ಅವರು ಎಲ್ಲ ಇಲ್ಲಿ ತಿನ್ನಲಿಕ್ಕೆ ಬಂದಿರೋದು. Hello, welcome to the Philippines. Hi, good evening. Good evening. ಗೈಸ್, ಫೈನಲ್ ಆಗಿ ನಾನು ಬಂದಿರೋದು ಎಕ್ಸಿಬಿಷನ್ಗೆ. ಫಸ್ಟ್ ಡೇ ಅಲ್ವಾ, ಅದಕ್ಕೆ ಅಷ್ಟೊಂದು ಜನ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಮತ್ತು ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದ್ರ ಮೂಲಕ ತಿಳಿಸಿ ನನಗೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.